ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಇಂಗ್ಲಿಷ್ ಗ್ರಾಮರ್ ನಲ್ಲಿ 3 ಟೈಪ್ಸ್ ಆಫ್ ನೌನ್, 8 ಟೈಪ್ಸ್ ಆಫ್ ನೌನ್ಗಳು ಬರುತ್ತೆ. ಯಾವ್ದಾವ್ದಂತ ನಾವು ಇವತ್ತು ನೋಡೋಣ. ಸಿಂಗ್ಯುಲರ್ ನೌನ್, ಫ್ಲೂರಲ್ ನೌನ್, ನಂತರ ರೆಗ್ಯುಲರ್ ನೌನ್ ಮತ್ತು ಇರೆಗ್ಯುಲರ್ ನೌನ್ ಅಂದ್ರೆ ಏನು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಪಾರ್ಟ್ಸ್ ಆಫ್ ಸ್ಪೀಚ್ 8 ಟೈಪ್ಸ್ ಆಫ್ ನೌನ್ ಗಳನ್ನ. ಎಷ್ಟು ಟೈಪ್ಸ್ ಆಫ್ ನೌನ್ ಬರುತ್ತೆ ಅಂತ ಇಲ್ಲಿ ನಾವು ಡಿವೈಡ್ ಮಾಡ್ತಾ ಹೋದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ 8 ಟೈಪ್ಸ್ ಆಫ್ ನೌನ್ ನಾವಿಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೇಳಿ ಕರಿತೀವಿ. ಅದಲ್ಲದೇನೆ ಉಳಿದ 8 ನೌನ್ಗಳು ಯಾವ್ದಾದಂತ ನೋಡೋಣ. ಮೊದಲನೆಯದಾಗಿ ಸಿಂಗ್ಯುಲರ್ ನೌನ್. ಸಿಂಗ್ಯುಲರ್ ನೌನ್ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡ್ತಾ ಹೋದ್ರೆ ಸಿಂಗ್ಯುಲರ್ ನೌನ್ಸ್ ಆರ್ ನೇಮ್ಲಿ ಸಿಂಗ್ಯುಲರ್ ಇನ್ ನಂಬರ್. ದ ಬೇಸ್ ಫಾರ್ಮ್ ಆಫ್ ಎನಿ ನೌನ್ ಈಸ್ ನ್ಯಾಚುರಲಿ ಸಿಂಗ್ಯುಲರ್ ಅಂಡ್ ಸೊ ದಟ್ ಈಸ್ ದ ಸಿಂಗ್ಯುಲರ್ ನೌನ್. ಸಿಂಗ್ಯುಲರ್ ನೌನ್ಸ್ ಆರ್ ನೇಮ್ಲಿ ಸಿಂಗ್ಯುಲರ್ ಇನ್ ನಂಬರ್. ಸಿಂಗ್ಯುಲರ್ ನೌನ್ ಅಂದ್ರೆ ಒಂದು ಇರೋದಕ್ಕೆ ನಾವಿಲ್ಲಿ ಸಿಂಗ್ಯುಲರ್ ನೌನ್ ಅಂತೇಳಿ ಕರಿತೀವಿ. ದ ಬೇಸ್ ಫಾರ್ಮ್ ಆಫ್ ಎನಿ ನೌನ್ ಇಸ್ ನ್ಯಾಚುರಲಿ ಸಿಂಗ್ಯುಲರ್. ಯಾವುದೇ ನೌನ್ ಗಳ ಬೇಸ್ ಫಾರ್ಮ್ ಅನ್ನ ತಗೊಂಡ್ರೆ ನಾವಿಲ್ಲಿ ಮೊದಲು ಸಿಂಗ್ಯುಲರ್ ಇಂದಾನೆ ಸ್ಟಾರ್ಟ್ ಆಗುತ್ತೆ, ನಂತರ ಫ್ಲೂರಲ್ ನೌನ್, ಈ ರೀತಿಯಾಗಿ. ಎಕ್ಸಾಂಪಲ್ ನೀವಿಲ್ಲಿ ನೋಡಬಹುದು, ಡಕ್, ಮ್ಯಾನ್, ಮೌಸ್, ಚೈಲ್ಡ್, ಫಿಶ್ ಎಸೆಟ್ರಾ ಆರ್ ಸಿಂಗ್ಯುಲರ್ ನೌನ್ಸ್. ಯಾವುದೇ ಎಕ್ಸಾಂಪಲ್ಸ್ ನಾವಿಲ್ಲಿ ತಗೋಬಹುದು. ಒಂದು ಇರೋದಕ್ಕೆ ನಾವಿಲ್ಲಿ ಸಿಂಗ್ಯುಲರ್ ನೌನ್ ಅಂತೇಳಿ ಕರಿತೀವಿ. ಸಿಂಪಲ್ ಆಗಿ ನಾವಿಲ್ಲಿ ಹೇಳೋದಾದ್ರೆ ಸೆಂಟೆನ್ಸ್ ಎಕ್ಸಾಂಪಲ್ ನಾವಿಲ್ಲಿ ನೋಡ್ಬೇಕಂದ್ರೆ ಐ ಹ್ಯಾವ್ ಎ ಪೆಟ್ ಡಕ್. ಡಕ್ ಇಲ್ಲಿ ಸಿಂಗ್ಯುಲರ್ ಇದೆ, ನೀವಿಲ್ಲಿ ಎಸ್ ಅನ್ನ ಸೇರಿಸಿದಾಗ ಐ ಹ್ಯಾವ್ ಎ ಪೆಟ್ ಡಕ್ಸ್ ಫ್ಲೂರಲ್ ಫಾರ್ಮ್ ಆಗುತ್ತೆ. ದ ಬಿಗ್ ಬಶ್ ಈಸ್ ಬಿಸೈಡ್ ಅವರ್ ಹೌಸ್. ಬಶ್, ಬಶಸ್, ಈ ರೀತಿಯಾಗಿ. ಈಸ್ ದ ಮ್ಯಾನ್ ಆಫ್ ದ ಹೌಸ್. ಈ ರೀತಿಯಾಗಿ ನಾವು ಯಾವುದೇ ನೌನ್ ಅನ್ನ ತಗೊಂಡ್ರೆ ಸಿಂಗ್ಯುಲರ್ ಒಂದು ಇದ್ದಾಗ ನಾವು ಅದಕ್ಕೆ ಸಿಂಗ್ಯುಲರ್ ನೌನ್ ಅಂತೇಳಿ ಕರಿತೀವಿ. ನಂತರ ಫ್ಲೂರಲ್ ನೌನ್ ಅಂದ್ರೆ ನಾವು ಏನು ಅಂತ ನೋಡೋದಾದ್ರೆ ದ ಫ್ಲೂರಲ್ ಫಾರ್ಮ್ಸ್ ಆಫ್ ದ ಸಿಂಗ್ಯುಲರ್ ನೌನ್ಸ್ ಆರ್ ಫ್ಲೂರಲ್ ನೌನ್ಸ್. ದೀಸ್ ನೌನ್ಸ್ ಡಿಟರ್ಮೈನ್ ಮೋರ್ ದೆನ್ ಒನ್ ಎಲಿಮೆಂಟ್. ದ ಫ್ಲೂರಲ್ ಫಾರ್ಮ್ಸ್ ಆಫ್ ದ ಸಿಂಗ್ಯುಲರ್ ನೌನ್. ಸಿಂಗ್ಯುಲರ್ ನೌನ್ ನ ಫ್ಲೂರಲ್ ಫಾರ್ಮ್ ಅನ್ನ ನಾವಿಲ್ಲಿ ಫ್ಲೂರಲ್ ನೌನ್ ಅಂತೇಳಿ ಕರಿತೀವಿ. ಒಂದು ಇದ್ದಾಗ ನಾವಿಲ್ಲಿ ಸಿಂಗ್ಯುಲರ್ ಅಂತ ಹೇಳಿ ಹೇಳ್ತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿದ್ದಾಗ ನಾವಿಲ್ಲಿ ಫ್ಲೂರಲ್ ಅಂತೇಳಿ ಕರಿತೀವಿ. ಸಿಂಗ್ಯುಲರ್ ನೌನ್, ಫ್ಲೂರಲ್ ನೌನ್ ಒಂದೇ ಇದ್ದಾಗ ನಾವಿಲ್ಲಿ ಸಿಂಗ್ಯುಲರ್ ನೌನ್ ಅಂತೇಳಿ ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿದ್ದಾಗ ನಾವಿಲ್ಲಿ ಫ್ಲೂರಲ್ ನೌನ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನೀವಿಲ್ಲಿ ನೋಡಬಹುದು, ಬೆಲ್ಟ್ಸ್, ಬಾಕ್ಸಸ್, ಮೈಕ್, ಶೀಪ್, ಪೀಪಲ್, ಈ ರೀತಿಯಾಗಿ. ಬೆಲ್ಟ್ ಇದ್ದಾಗ ಸಿಂಗ್ಯುಲರ್ ಆಗುತ್ತೆ, ಬೆಲ್ಟ್ಸ್ ಬಂದಾಗ ಫ್ಲೂರಲ್ ಆಗುತ್ತೆ. ಬಾಕ್ಸ್, ಬಾಕ್ಸಸ್, ಈ ರೀತಿಯಾಗಿ. ಒಂದು ಇದ್ದಾಗ ನಾವಿಲ್ಲಿ ಸಿಂಗ್ಯುಲರ್ ನೌನ್ ಅಂತೇಳಿ ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿದ್ದಾಗ ನಾವಿಲ್ಲಿ ಫ್ಲೂರಲ್ ನೌನ್ ಅಂತೇಳಿ ಕರಿತೀವಿ. ಸೆಂಟೆನ್ಸ್ ಎಕ್ಸಾಂಪಲ್ ನೀವಿಲ್ಲಿ ನೋಡೋದಾದ್ರೆ ದೇರ್ ಆರ್ 7 ಬೆಲ್ಟ್ಸ್ ಇನ್ ದ ಸೀಟ್. ಬೆಲ್ಟ್ಸ್ ಇಲ್ಲಿ ಫ್ಲೂರಲ್ ಆಗಿದೆ. ಬೆಲ್ಟ್ ಇದ್ರೆ ಸಿಂಗ್ಯುಲರ್ ಆಗುತ್ತೆ, ಬೆಲ್ಟ್ಸ್ ಫ್ಲೂರಲ್. ಸೀಟ್, ಸೀಟ್ಸ್. ಲೆಟ್ಸ್ ಅನ್ಪ್ಯಾಕ್ ದೋಸ್ ಬಾಕ್ಸಸ್. ಬಾಕ್ಸ್ ಇದ್ರೆ ಸಿಂಗ್ಯುಲರ್ ನೌನ್, ಬಾಕ್ಸಸ್ ಇರೋದ್ರಿಂದ ಫ್ಲೂರಲ್ ನೌನ್. ಈ ರೀತಿಯಾಗಿ ಒಂದು ಇದ್ದಾಗ ನಾವು ಸಿಂಗ್ಯುಲರ್ ನೌನ್ ಅಂತೇಳಿ ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿದ್ದಾಗ ನಾವಿಲ್ಲಿ ಫ್ಲೂರಲ್ ನೌನ್ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಯಾವುದೇ ಎಕ್ಸಾಂಪಲ್ಸ್ ನಾವಿಲ್ಲಿ ತಗೋಬಹುದು. ನಂತರ ನಾವಿಲ್ಲಿ ನೋಡೋದಾದ್ರೆ ರೆಗ್ಯುಲರ್ ನೌನ್ ಅಂದ್ರೆ ಏನು ಅಂತ. ರೆಗ್ಯುಲರ್ ನೌನ್ಸ್ ಡು ನಾಟ್ ಚೇಂಜ್ ಇನ್ ಸ್ಪೆಲ್ಲಿಂಗ್ ವೆನ್ ಚೇಂಜ್ಡ್ ಇನ್ ಟು ಫ್ಲೂರಲ್. Only the regular plural suffix s or es are attached to the according to the grammar and spelling agreement. ರೆಗ್ಯುಲರ್ ನೌನ್ ಅಂತ ನಾವಿಲ್ಲಿ ಯಾವ ನೌನ್ ಗಳಿಗೆ ಕರಿತೀವಂತ. ರೆಗ್ಯುಲರ್ ನೌನ್ಸ್ ಡು ನಾಟ್ ಚೇಂಜ್ ಇನ್ ಸ್ಪೆಲ್ಲಿಂಗ್ ವೆನ್ ಚೇಂಜ್ಡ್ ಇನ್ ಟು ಫ್ಲೂರಲ್. ನಾವಿಲ್ಲಿ ಒಂದು ಇದ್ದಾಗ ಸಿಂಗ್ಯುಲರ್ ನೌನ್ ಅಂತೇಳಿ ಕರಿತೀವಿ, ಎರಡು ಇದ್ದಾಗ ಫ್ಲೂರಲ್ ನೌನ್ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ನಾವು ಸಿಂಗ್ಯುಲರ್ ಇಂದ ಫ್ಲೂರಲ್ ಗೆ ಚೇಂಜ್ ಮಾಡುವಾಗ ಯಾವುದರ ಸ್ಪೆಲ್ಲಿಂಗ್ ಇಲ್ಲಿ ಚೇಂಜ್ ಆಗೋದಿಲ್ಲ, ಯಾವ ನೌನ್ ಗಳ ಸ್ಪೆಲ್ಲಿಂಗ್ ಇಲ್ಲಿ ಚೇಂಜ್ ಆಗೋದಿಲ್ಲ. ಆ ರೀತಿಯಾದ ನೌನ್ ಗಳನ್ನ ನಾವಿಲ್ಲಿ ರೆಗ್ಯುಲರ್ ನೌನ್ ಅಂತೇಳಿ ಕರಿತೀವಿ. ಓನ್ಲಿ ದ ರೆಗ್ಯುಲರ್ ಫ್ಲೂರಲ್ ಸಫಿಕ್ಸ್ ಎಸ್ ಆರ್ ಇಎಸ್ ಆರ್ ಅಟ್ಯಾಚ್ಡ್. ಇಲ್ಲಿ ನಾವು ರೆಗ್ಯುಲರ್ ನೌನ್ ಗಳಿಗೆ ಸಿಂಗ್ಯುಲರ್ ಇಂದ ಫ್ಲೂರಲ್ ಗೆ ಚೇಂಜ್ ಮಾಡಿದಾಗ ಎಸ್ ಅಥವಾ ಇಎಸ್ ಅನ್ನ ಸೇರಿಸ್ತೇವೆ. ಈ ರೀತಿಯಾದ ನೌನ್ ಗಳಿಗೆ ನಾವಿಲ್ಲಿ ರೆಗ್ಯುಲರ್ ನೌನ್ ಅಂತೇಳಿ ಕರಿತೀವಿ. ಅಕಾರ್ಡಿಂಗ್ ಟು ದ ಗ್ರಾಮರ್ ಅಂಡ್ ಸ್ಪೆಲ್ಲಿಂಗ್ ಅಗ್ರಿಮೆಂಟ್. ಇಲ್ಲಿ ನಾವು ಗ್ರಾಮರ್ಗೆ ಸರಿ ಹೊಂದುವ ಹಾಗೆ ಎಸ್ ಅಥವಾ ಇಎಸ್ ಅನ್ನ ಸೇರಿಸ್ತೇವೆ.
ಆ ರೀತಿಯಾದ ನೌನ್ಗಳನ್ನ ನಾವಿಲ್ಲಿ ರೆಗ್ಯುಲರ್ ನೌನ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡೋದಾದ್ರೆ ಡಕ್, ಡಕ್ಸ್, ಬೆಲ್ಟ್, ಬೆಲ್ಟ್ಸ್, ಬಾಕ್ಸ್, ಬಾಕ್ಸಸ್, ಡಾಂಕಿ, ಡಾಂಕೀಸ್, ಲೀಫ್, ಲೀವ್ಸ್. ನೀವಿಲ್ಲಿ ನೋಡಬಹುದು ಡಕ್, ಡಕ್ಸ್ ಎಸ್ ಅನ್ನ ಮಾತ್ರ ನಾವಿಲ್ಲಿ ಸೇರಿಸಿದೀವಿ. ಬೆಲ್ಟ್, ಬೆಲ್ಟ್ಸ್ ಎಸ್ ನಾವಿಲ್ಲಿ ಆಡ್ ಮಾಡಿದ್ದೀವಿ. ಬೇರೆ ಯಾವುದೇ ಸ್ಪೆಲ್ಲಿಂಗ್ ಇಲ್ಲಿ ಚೇಂಜ್ ಆಗಿಲ್ಲ. ಬಾಕ್ಸ್, ಬಾಕ್ಸಸ್ ಈ ಎಸ್ ಅನ್ನ ನಾವಿಲ್ಲಿ ಸೇರಿಸಿದೀವಿ. ಡಾಂಕಿ, ಡಾಂಕೀಸ್ ಎಸ್ ಅನ್ನ ಮಾತ್ರ ನಾವಿಲ್ಲಿ ಸೇರಿಸಿದೀವಿ. ಲೀಫ್, ಲೀವ್ಸ್ ನಾವಿಲ್ಲಿ ಇ ಎಸ್ ಅನ್ನ ಆಡ್ ಮಾಡಿದ್ದೀವಿ. ಈ ರೀತಿಯಾಗಿ ಸಿಂಗ್ಯುಲರ್ ನೌನ್ ಇಂದ ಫ್ಲೂರಲ್ ನೌನ್ಗೆ ಚೇಂಜ್ ಆದಾಗ ಎಸ್ ಅಥವಾ ಇ ಎಸ್ ಅನ್ನ ನಾವು ಆಡ್ ಮಾಡಿದ್ರೆ ಆ ರೀತಿಯಾದ ನೌನ್ಗಳನ್ನ ನಾವಿಲ್ಲಿ ರೆಗ್ಯುಲರ್ ನೌನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೌನ್ ಇರ್ರೆಗ್ಯುಲರ್ ನೌನ್. ಇರ್ರೆಗ್ಯುಲರ್ ನೌನ್ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ irregular nouns do not have plural suffix added to them for their plural form and they manually change in spelling. ನೀವಿಲ್ಲಿ ನೋಡಬಹುದು irregular nouns do not have plural suffix added to them. ರೆಗ್ಯುಲರ್ ನೌನ್ ಅಲ್ಲಿ ನಾವು ಯಾವ ರೀತಿಯಾಗಿ ಸಿಂಗ್ಯುಲರ್ ಇಂದ ಫ್ಲೂರಲ್ ಗೆ ಚೇಂಜ್ ಆಗುವಾಗ ಎಸ್ ಮತ್ತು ಇ ಎಸ್ ಅನ್ನ ಆಡ್ ಮಾಡ್ತೀವಿ, ಆ ರೀತಿಯಾಗಿ ನಾವು ಇರ್ರೆಗ್ಯುಲರ್ ನೌನ್ ಅಲ್ಲಿ ಯಾವುದೇ ಸಫಿಕ್ಸ್ ಅನ್ನ ಆಡ್ ಮಾಡೋದಿಲ್ಲ. ಅಂಡ್ ದೇ ಮಾನ್ಯುಮ್ಯಾನಲಿ ಚೇಂಜ್ ಇನ್ ಸ್ಪೆಲ್ಲಿಂಗ್. ಇರ್ರೆಗ್ಯುಲರ್ ನೌನ್ ಅಲ್ಲಿ ನೌನ್ ಸ್ಪೆಲ್ಲಿಂಗ್ ಇಲ್ಲಿ ಚೇಂಜ್ ಆಗುತ್ತೆ. ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡೋಣ. ಎಕ್ಸಾಂಪಲ್ಸ್ ನೀವಿಲ್ಲಿ ನೋಡಬಹುದು ಮ್ಯಾನ್, ಮೆನ್ ಆಗುತ್ತೆ. ಆಕ್ಸ್, ಆಕ್ಸೆನ್. ಫಾಕ್ಸ್, ವಿಕ್ಸೆನ್ ಆಗುತ್ತೆ. ನೀವಿಲ್ಲಿ ನೋಡಬಹುದು ಪೂರ್ತಿಯಾಗಿ ಸ್ಪೆಲ್ಲಿಂಗ್ ಚೇಂಜ್ ಆಗಿದೆ. ಗೂಸ್, ಗೀಸ್ ಆಗಿದೆ. ಮೌಸ್, ಮೈಸ್ ಆಗಿದೆ. ಈ ರೀತಿಯಾಗಿ ಇರ್ರೆಗ್ಯುಲರ್ ನೌನ್ ಅಲ್ಲಿ ಸಿಂಗ್ಯುಲರ್ ನೌನ್ ಇಂದ ಫ್ಲೂರಲ್ ಫಾರ್ಮ್ ಗೆ ಚೇಂಜ್ ಆದಾಗ ಪೂರ್ತಿಯಾಗಿ ಸ್ಪೆಲ್ಲಿಂಗ್ ಅಥವಾ ಪೂರ್ಣ ವರ್ಡ್ ಚೇಂಜ್ ಆಗುತ್ತೆ. ಈ ರೀತಿಯಾದ ನೌನ್ಗಳಿಗೆ ನಾವಿಲ್ಲಿ ಇರ್ರೆಗ್ಯುಲರ್ ನೌನ್ ಅಂತೇಳಿ ಕರಿತೀವಿ.